ಹೇಗೋ ಇದ್ಯಾ? ಇವರು ಇವ್ರ ಬಗ್ಗೆ ನೀನ್ ಇಂಟ್ರೊಡಕ್ಷನ್ ಕೊಡೋದೇ ಬೇಡ. ಮೀಡಿಯಾ, ಸೋಷಿಯಲ್ ಮೀಡಿಯಾದೆಲ್ಲ ಇವ್ರದೇ ಹೆಸರು. ನಿಮ್ ಬಗ್ಗೆ ತುಂಬಾ ಕೇಳಿದೀನಿ ಸರ್, ಮ್ಯಾಗಝಿನ್ಸ್ ಅಲ್ಲೆಲ್ಲ ಓದಿದ್ದೀನಿ. ಆದ್ರೆ ನಮ್ ಬ್ರೂಸ್ಲಿ ಹಸ್ಬೆಂಡ್ ಆಗಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ನೋಡಿ. ಎನಿವೆ, ಪ್ಲೆಜರ್ ಮೀಟಿಂಗ್. ಸರ್, ನಾನು ಬ್ರೂಸ್ಲಿ ತುಂಬಾ ವರ್ಷಗಳಾದ್ಮೇಲೆ ಮೀಟ್ ಮಾಡಿರೋದು. ಅದಕ್ಕೆ ಇಫ್ ಯು ಡೋಂಟ್ ಮೈಂಡ್ ಒಂದ್ 10 ನಿಮಿಷ ಅವಳ ಜೊತೆ ಮಾತಾಡ್ಬೋದು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅನ್ಕೊಂಡ್ರಾ? ಖಂಡಿತ ಇಲ್ಲ. ಏನೇ ಬ್ರೂಸ್ಲಿ? ನೀನ್ ರಿಕ್ವೆಸ್ಟ್ ಮಾಡ್ಕೊಳ್ಳೋರ್ಗು ನಾನ್ ಬರಲ್ಲ. ನಿನ್ ಜೊತೆ ಮಾತಾಡೋದಕ್ಕೆ ಯಾರು ರಿಕ್ವೆಸ್ಟ್ ಬೇಕು? ಬಾರೇಲೆ. ಬಾವಾ, ಚೆನ್ನಾಗಿದ್ದೀರಾ ಬಾವಾ? ಬನ್ನಿ ಕುತ್ಕೊಳ್ಳಿ. ಅಯ್ಯ, ಇವ್ರಿಗೇನೆ ಅಳಿಯಂದ್ರೆ ಅಂತಿದ್ಯಾ? ಅಲ್ಲಿಲ್ವಾ ಹೊಸ ಅಳಿಯಂದ್ರು, ಮೇಡ್ ಇನ್ ಅಮೇರಿಕಾ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನೀವು? ನಮ್ಗೇನಾಗಿದೆ, ಆ ದೇವ್ರಿಟ್ಟ ಹಾಗೆ ಚೆನ್ನಾಗಿ ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದೀವಿ. ಅದ್ರಲ್ಲೂ ನಮ್ ಕೃಷ್ಣ ಬಂದ್ಮೇಲಂತೂ ತುಂಬಾ ಖುಷಿಯಾಗಿದ್ದೀವಿ. ಹುಡುಗ ಅಂದ್ರೆ ಹಾಗಿರ್ಬೇಕು. ಅದೇನ್ ಲವಲವಿಕೆ, ಅದೇನ್ ಚುರುಕು, ಅದೇನ್ ಪಾದರಸ. ನಮ್ ಲೀಲಾಗಂತೂ ಆ ಹುಡುಗ ಅಂದ್ರೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿನಿಂದ ಇಬ್ರು ಒಟ್ಟಿಗೆ ಇದ್ರು, ಒಬ್ರನ್ನೊಬ್ರು ಬಿಟ್ಟೇ ಇರ್ತಿರ್ಲಿಲ್ಲ. ನಾವೆಲ್ಲ ಇವರಿಬ್ರು ಮುಂದೆ ಮದ್ವೆ ಮಾಡ್ಕೊಂಡು ಒಂದಾಗಿ ಸುಖವಾಗಿರ್ತಾರೆ ಅಂತ ಕನಸ್ಕೊಂಡಿದ್ವಿ. ಆದ್ರೆ ಏನ್ ಮಾಡೋದು, ಜೀವನ ಹೀಗಾಗೋಯ್ತಲ್ಲ. ನೋಡ್ದೆ, ಬೆಳಿಗ್ಗೆನೆ ನೋಡ್ದೆ. ಯಾಕೆ? ಯಾಕೂ ಇಲ್ಲ, ಕಾಣಿಸ್ತಿಲ್ವಲ್ಲ, ಅದಕ್ಕೆ ಹುಡುಕ್ತಾ ಇದ್ದೆ. ಇತ್ತೀಚೆಗೆ ನಿಮಗೆ ಲೀಲಾ ಮೇಲೆ ಅದೇನ್ ಪ್ರೀತಿ ಬಂದ್ಬಿಟ್ಟಿದೆ, ನೋಡಿದ್ರೆ ಖುಷಿ ಆಗುತ್ತಪ್ಪ. ಲೀಲಾ ಅವ್ರಿಗೆ ನೀವತ್ತೆ, ಅವ್ರು ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದಾರೆ. ಲೀಲಾ ನಮ್ಮತ್ತೆ, ನಮ್ಮತ್ತೆ ಮೇಲೆ ನಮಗ್ ಪ್ರೀತಿ ಇಲ್ದೇ ಇರತ್ತಾ? ಅದು ನಿಜಾನೇ. ಹೀಗೆ ಖುಷಿ ಖುಷಿಯಾಗಿರಿಮ್ಮ, ನಂಗೂ ನೆಮ್ಮದಿಯಾಗಿರುತ್ತೆ. ಅಜ್ಜಿ, ಅತ್ತೆ ಎಲ್ಲಿ ಹೋಗಿದ್ದಾರೆ ಅಂತ ನನಗೆ ಗೊತ್ತಾ? ಅದಾ, ನನ್ ಮಗ ಸೊಸೆ ಆಗ್ಲೇ ಹೊರಗಡೆ ಹೋದ್ರು. ಅಲ್ಲೇ ಊಟನೂ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳ್ತಿದ್ರಪ್ಪ. ಪಾಪ, ಇವ್ರಿಬ್ರನ್ನು ಹೀಗೆ ಒಟ್ಟಿಗೆ ನೋಡ್ತಿದ್ರೆ ಏನ್ ಆನಂದ ಆಗತ್ತೆ ಗೊತ್ತಾ? ದೇವ್ರ ಇವ್ರನ್ನ ಸದಾ ಹೀಗೆ ಇಟ್ಟಿರ್ಲಿ. ಸರ್, ಎಂತ ಪರ್ಸನಾಲಿಟಿ ನಿಮ್ದು. ಇಡೀ ಸೊಸೈಟಿನೇ ನಿಮ್ ತರ ಇರ್ಬೇಕು ಅಂತ ಯೋಚನೆ ಮಾಡುತ್ತೆ. ಅಂತದ್ರಲ್ಲಿ ಅದ್ ಹೇಗ್ ಸರ್ ನೀವು ಬ್ರೂಸ್ಲಿ ಜೊತೆ ಸಂಸಾರ ಮಾಡ್ತಾ ಇದ್ದೀರಾ? ನನಗಂತೂ ಅರ್ಥನೇ ಆಗ್ತಿಲ್ಲ. ನಂಗಂತೂ ಅವತ್ ಭಾವ ನಿನ್ನ ಎಳ್ಕೊಂಡು ಹೋಗಿದ್ ನೋಡಿ ನೀನ್ ಖುಷಿಯಾಗಿದ್ಯಾ ಅಂತ ಗೊತ್ತಿದ್ರು ಏನೋ ಒಂಥರ ಭಯ ಆಗ್ತಿತ್ತು ಕಣೆ. ಹೇಳು, ಈಗ ಹೇಗಿದೆ ಮನೆಯಲ್ಲಿ? ಭಾವ ಏನಾದ್ರೂ ಬೈದ್ರಾ? ಚುಕ್ಕಿ, ನಿಮ್ ಭಾವ ಎಲ್ರೂ ಅನ್ಕೊಂಡಷ್ಟು ರಫ್ ಅಲ್ಲ. ನಮ್ ಬ್ರೂಸ್ಲಿ ನೋಡೋ ಅಷ್ಟು ಸುಲಭ ಅಲ್ಲ ಸರ್. ಅವರು ತುಂಬಾ ಒಳ್ಳೆಯವರು. ಅವ್ರ ತರ ಜಗತ್ತಲ್ಲಿ ಯಾರು ಇರಕ್ ಸಾಧ್ಯ ಇಲ್ಲ. ಅವಳ ತರ ಯಾರು ಇರೋದಕ್ ಸಾಧ್ಯ ಇಲ್ಲ. ಅವಳಿಗೆ ಮಾಸ್ಟರ್ ಪೀಸ್ ಅಂತ ಹುಡುಗ ಸಿಗ್ಬೇಕಿತ್ತು. ಏಜೆ ಮಾಸ್ಟರ್ ಪೀಸೆ. ಆದ್ರೆ ನನ್ನೊಳಗೆ ಕೆಲವು ಕನ್ಫ್ಯೂಷನ್ಸ್ ಇದೆ. ಆ ಕನ್ಫ್ಯೂಷನ್ಸ್ನೆಲ್ಲ ಪಕ್ಕಕ್ಕಿಟ್ಟು ಹೇಳ್ಬೇಕಂದ್ರೆ ಅವರು ಅಪರಂಜಿ ಬಂಗಾರ ಕಣೆ. ಕೊಯ್ನೂರ್ ಡೈಮಂಡ್ ಅಂತಾರಲ್ಲ ಸರ್, ಆ ತರದವಳು.
ಬಂಗಾರದ ಜೊತೆ ವಜ್ರ ಸೇರಿದ್ರೇನೆ ಅದು ಆಭರಣ ಆಗೋದು. ಹೀಗಿರ್ಬೇಕಾದ್ರೆ ಅವಳನ್ನ ಕಿರುಬೆರಳು ಇಟ್ಕೊಂಡು ಜೀವನ ಪೂರ್ತಿ ಜೋಪಾನ್ವಾಗಿ ಕಾಪಾಡುವಂತವನೊಬ್ಬ ಸಿಗ್ಬೇಕು. ಅವಳೊಂಥರ ಮಗು ಇದ್ದಾಗೆ ಸರ್, ತುಂಬಾ ಪ್ರೀತಿ ಮಾಡ್ಬಿಡ್ತಾಳೆ. ಆದ್ರೆ ತಪ್ಪು ಅಂತ ಗೊತ್ತಾಯ್ತು ಅನ್ಕೊಳ್ಳಿ ಸರ್, ತಾಯಿ ತರ ಮುಖದ ಮೇಲೆ ಹೊಡೆದು ಬುದ್ಧಿ ಹೇಳ್ತಾಳೆ. ಆಕ್ಚುಲಿ ಏನ್ ಗೊತ್ತಾ ಸರ್, ಚಿಕ್ಕ ವಯಸ್ಸಿಂದ ನಾನು ಅವಳು ಆಡ್ತಾ ಬೆಳೆದ್ವಿ. ಸ್ಕೂಲಲ್ಲಿ ಏನಾದ್ರು ಆಟದಲ್ಲಿ ನಾನು ಬೇರೆ ಟೀಮಲ್ಲಿ ಇದ್ದಿದ್ರೆ ಜಗಳ ಮಾಡಾದ್ರು ಸರಿ, ಅವಳು ನನ್ನ ಟೀಮ್ಗೆ ಬರೋಳು. ಅಯ್ಯೋ ನನ್ ತಪ್ಪಿದ್ರು ನಾನೇ ಸರಿ ಅಂತ ನನ್ನ ಪರ ವಹಿಸ್ಕೊಂಡು ಮಾತಾಡೋಳು ಸರ್. ಹೀಗಿದ್ದನ್ನ ನೋಡಿ ಊರಿನ ಜನ ಎಲ್ಲ ನಮ್ಮಿಬ್ರನ್ನು ಸೂಪರ್ ಜೋಡಿ ಅಂತ ಹೇಳೋರು. ಸರ್ ಈಗ ನೀವೇ ಹೇಳಿ ಸರ್, ನಮ್ಮಿಬ್ರದ್ದು ಸೂಪರ್ ಜೋಡಿ ಹೌದೋ ಅಲ್ವೋ? ಬರ್ತಾ ಎಜೆ ಸರ್ ಹತ್ರ ಮಾತಾಡ್ಕೊಂಡ್ ಬಂದಿದ್ದೀನಿ. ನೀನ್ ಬಂದಿದ್ದೀನಿ ಅಂತ ಗೊತ್ತಾಗಲ್ಲೇನಮ್ಮ ನಂಗೆ. ಅಯ್ಯೋ ಹೌದಲ್ವಾ, ನಾನು ಆಂಗಲ್ ಇಂದ ಯೋಚನೆ ಮಾಡಿಲ್ಲ. ಹೇಗಿದೀಯ ಮರಿ? ನಾನ್ ಚೆನ್ನಾಗಿದ್ದೀನಪ್ಪ. ನೋಡು, ಸೀರಿಯಲ್ ಹೀರೋಯಿನ್ ತರ ಸೂಪರ್ ಆಗಿದ್ದೀನಿ. ಆದ್ರೆ ಅವ್ರ ತರ ಅಳ್ತಿಲ್ಲ ಅಷ್ಟೇ. ಅಳು ಬೇಡಮ್ಮ, ನೀನ್ ಯಾವಾಗ್ಲೂ ಹೀಗೆ ಚೆನ್ನಾಗಿರು. ಅಪ್ಪ ನೀವೆಲ್ಲ ಚೆನ್ನಾಗಿದ್ರೆ ನಾನ್ ಚೆನ್ನಾಗೇ ಇರ್ತೀನಪ್ಪ. ನನಗೇನಾಗಿದೆ ಅಮ್ಮ, ಎಜೆ ಸರ್ ಸನ್ಮಾನ ಮಾಡಿಸಿ ನನ್ನ ಕೆಲಸ ವಾಪಸ್ ಕೊಡ್ಸಿದ್ದಾರೆ. ಇವಾಗ ನಾನು ಆಫೀಸ್ಗೆ ಹೋದ್ರೆ ಎಂಥ ಗೌರವ, ಎಂಥ ಪ್ರೀತಿ ಗೊತ್ತಾ? ಇವಾಗ ನೋಡ್ಬೇಕು ನಿಮ್ಮ ಅಪ್ಪನ ದರ್ಬಾರು ಆಫೀಸಲ್ಲಿ. ಜೀವನ ಸಾರ್ಥಕ ಅನ್ನಿಸ್ಬಿಟ್ಟಿದೆಮ್ಮ. ಇದೆಲ್ಲ ನಿನ್ ಗಂಡನ್ ಚಮತ್ಕಾರ. ಅಪ್ಪ ನೀನ್ ಹೀಗೆ ಖುಷಿಯಾಗಿರೋದ್ ನೋಡ್ತಿದ್ರೆ ನನ್ ಕಣ್ ತುಂಬಷ್ಟು ಖುಷಿ ಆಗ್ತಿದೆ ಅಪ್ಪ. ಅದೇ ಪ್ರಕಾರ ಹಾಗಂತ ಮುಂದೆ ಒಳ್ಳೆ ಪ್ರೀತಿ ಇದ್ರು ಕೂಡ ಬೇರೆ ಕಡೆ ಅವಕಾಶ ಹುಡ್ಕೋ ಕೆಟ್ಟ ಮನ್ಸನಂತಲ್ಲ. ಒಂದು ಸಲ ನಿಜವಾದ ಪ್ರೀತಿ ಅಂತ ಆದ್ಮೇಲೆ ಪದೇ ಪದೇ ಅದೇ ಮನ್ಸಿನ ಮೇಲೆ ಪ್ರೀತಿ ಆಗುತ್ತೆ ಅಂತ ನಂಬೋದ್ ನಾನು. ನೀನು ಕಣ್ಣಾದ್ರೆ ನಾನು ರೆಪ್ಪೆ ಆಗ್ತೀನಿ, ನೀನ್ ಹೂವಾದ್ರೆ ನಾನು ಅದ್ರ ಪರಿಮಳ ಆಗ್ತೀನಿ. ಒಟ್ನಲ್ಲಿ ನಿನ್ ಕಣ್ಣಲ್ಲಿ ಕಣ್ಣಿಟ್ಟು, ನನ್ನ ಮನ್ಸಲ್ಲಿ ನಿನ್ನ ಮನ್ಸಿಟ್ಟು, ಜೀವನ ಪರ್ಯಂತ ನನ್ನ ಎದೆಗೂಡಲ್ಲಿ ಬಚ್ಚಿಟ್ಕೊಂಡು ಕಾಪಾಡ್ತೀನಿ. ನಿನಗ್ ಸಿಗದೆ ಇರೋ ಪ್ರೀತಿನ ಸಾಕಾಗೋಷ್ಟು ನಾನ್ ಕೊಡ್ತೀನಿ. ನಿನ್ ಲೈಫ್ನ ಪಾಸ್ಟ್ ಮರೆತು ನನ್ನ ಲೈಫ್ಗೆ ಫ್ಯೂಚರ್ ಆಗಿ ಈ ನನ್ನ ಪ್ರೀತಿ ನೋಡಿಕೊಂಡು ಈ ಕೃಷ್ಣನ ಮದುವೆ ಆಗ್ತೀಯ. ಸೂಪರ್ ಸೂಪರ್ ಸೂಪರ್, ಸಕ್ಕತ್ತಾಗಿ ಪ್ರಪೋಸ್ ಮಾಡ್ದೆ ಕಣೋ. ನನ್ನ ಮನಸ್ಸಲ್ಲಿ ನಿನ್ನ ಮನಸ್ಸಿಟ್ಟು ಜೀವನ ಪರ್ಯಂತ ನನ್ನ ಎದೆಗೂಡಲ್ಲಿ ಬಚ್ಚಿಟ್ಕೊಂಡು ಕಾಪಾಡ್ತೀನಿ. ನಿನಗ್ ಸಿಗದೆ ಇರೋ ಪ್ರೀತಿನ ಸಾಕಾಗೋಷ್ಟು ನಾನ್ ಕೊಡ್ತೀನಿ. ನಿನ್ ಲೈಫ್ನ ಪಾಸ್ಟ್ ಮಾಸ್ತು, ನನ್ನ ಲೈಫ್ಗೆ ಫ್ಯೂಚರ್ ಆಗಿ ಈ ನನ್ನ ಪ್ರೀತಿ ನೋಡ್ಕೊಂಡು. ಹಲೋ ಹಲೋ ಸರ್, ನಾನು ಕೃಷ್ಣ. ಲೀಲಾ ಆ ಕಡೆ ಎಲ್ಲೋ ಇದ್ದಾಳೆ, ಫೋನ್ ಮಾಡಕ್ ಹೇಳ್ತೀನಿ ಮತ್ತೆ. ಸರ್ 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 ಒಂದ್ ನಿಮಿಷ ಸರ್, ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂತಾನೆ ಫೋನ್ ಮಾಡಿದ್ದು. ಹೇಳಿ ಸರ್, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿ ಆಯ್ತು ಸರ್.
ಹಾಗೆ ಇನ್ನೊಂದು ಮಾತು, ನಮ್ ಬ್ರೂಸ್ಲಿ ತುಂಬಾ ಒಳ್ಳೆ ಹುಡುಗಿ ಸರ್. ಅವಳ ಮನ್ಸು ಮಗು ತರ. ಮಗು ಏನ್ ಮಾಡುತ್ತೆ, ಅದಕ್ಕೆ ಇದು ಬೇಕು ಅನ್ನೋದು ಕೊಡದೆ ಇದ್ದಾಗ ಹಠ ಮಾಡುತ್ತೆ. ಅದಕ್ಕೆ ಸರ್ ಅವಳನ್ನ ಚಿಕ್ಕ ವಯಸ್ಸಿಂದ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಇನ್ನು ಮುಂದೇನು ಚೆನ್ನಾಗಿ ನೋಡ್ಕೊಳ್ತೀನಿ. ಅವಳು ಯಾವತ್ತೂ ಯಾರ ಹತ್ರನೂ ಅವಳಿಗೋಸ್ಕರ ಅಂತ ಏನು ಕೇಳಿದ್ದಿಲ್ಲ ಸರ್. ನಿಮ್ಮ ಹತ್ರ ಅವಳಿಗೋಸ್ಕರ ಅಂತ ಏನಾದ್ರು ಕೇಳಿದ್ರೆ ತಡ ಮಾಡದೆ ಕೊಟ್ಬಿಡಿ ಸರ್. ತುಂಬಾ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಮತ್ತೆ ಸಿಗೋಣ ಸರ್. ಬಾಯ್ ಸರ್, ಟೇಕ್ ಕೇರ್. ಯಾ, ಗುಡ್ ನೈಟ್. ಬೇಕು ಬೇಡ ಅಂತ ಮಾಡೋದಕ್ಕಾಗತ್ತಾ ಹೇಳಿ? ಹೀಗಾಗತ್ತೆ. ಹಾಗಂತ ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದಾ? ಮೇಡಮ್, ನಿಮ್ಗೆ ಇದು ತಲೆ ಕೆಡ್ಸ್ಕೊಳ್ದೆ ಇರೋಷ್ಟು ಸಣ್ಣ ವಿಷಯ ಆಗೋಯ್ತಾ? ಒಂದ್ಸಲ ಹೊಡೆದೋದ್ರೆ ಆಮೇಲೆ ಒಂದ್ ಮಾಡಕ್ ಆಗಲ್ಲ ಮೇಡಮ್, ಒಂದ್ ಮಾಡಕ್ ಆಗಲ್ಲ ಅಂತಾನೂ ನಂಗೆ ಗೊತ್ತು, ಸೇರ್ಸಕ್ ಆಗಲ್ಲ ಅಂತಾನೂ ನಂಗೆ ಗೊತ್ತು. ಅದನ್ನ ಸೇರ್ಸೋ ಪ್ರಯತ್ನನೂ ನಾನು ಮಾಡಲ್ಲ. ಲೈಫ್ ಹೇಗ್ ಕರ್ಕೊಂಡು ಹೋಗುತ್ತೋ ನಾವಾಗ ಹೋಗ್ತಾ ಇರ್ಬೇಕು. ಮೇಡಮ್, ನೀವು ಈ ಮಾತು ಹೇಳ್ತಿರೋದು, ನೀವು ಚೆನ್ನಾಗಿರ್ಬೇಕು ಅಂತ ರಾತ್ರಿ ಆಗಲು ತಲೆ ಕೆಡಿಸ್ಕೊಂಡು ಹುಚ್ಚಾಗ್ಬಿಟ್ಟಿದೆ. ನೀವ್ ಈ ತರ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಅಲ್ಲ ಅಣ್ಣ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಒಡೆದೋಯ್ತು ನಿಜ, ಆದ್ರೆ ಜಗತ್ತಲ್ಲಿ ಇದೊಂದೇ ಇದ್ದಿದ್ರೆ ನಿಮ್ ಟೆನ್ಷನ್ ಮಾಡ್ಕೊಳ್ಳೋದು ಕರೆಕ್ಟ್ ಅಂತಿದ್ದೆ. ಆದ್ರೆ ಇನ್ನೊಂದು ಸಿಗುತ್ತೆ ಬಿಡಿ. ಸಾಕು ಮೇಡಮ್, ಸಾಕು. ನನ್ನಿಂದ ಇಂಥ ಮಾತು ಕೇಳಕ್ ಆಗಲ್ಲ. ನನ್ ಬಾಯಿ ಕಟ್ಟಿದೆ, ಅದಕ್ಕೋಸ್ಕರ ನಾನು ಸುಮ್ಮನಿದ್ದೆ. ಇದನ್ನೆಲ್ಲ ನಾನೇ ಮಾಡ್ಕೋತೀನಿ. ನಂಗೆ ಪೂಜೆಗೆ ಟೈಮ್ ಆಗ್ತಿದೆ, ಬಿಡಿ. ಅಯ್ಯೋ, ಕೂತ್ಕೊಳ್ಳಿ. ನನ್ನ ಪ್ರಕಾರ ಇವತ್ ಎಲ್ಲ ಮುಗ್ದು ಹೋಗೋ ತರ ಕಾಣಿಸ್ತಾ ಇದೆ. ಇವತ್ ಬಿಟ್ರೆ ಮತ್ತೆ ಈ ತರ ಅವಕಾಶ ಸಿಗುತ್ತೋ ಇಲ್ವೋ? ಅಕ್ಕ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ನಾವ್ಯಾವತ್ತೂ ನಿಮ್ ಹತ್ರ ಈ ತರ ನಡ್ಕೊಂಡಿಲ್ಲ. ಈ ಟೈಮಲ್ಲೂ ನೋಡ್ಕೊಳ್ಳಿಲ್ಲ ಅಂದ್ರೆ ಇನ್ ಮುಂದಕ್ಕೂ ನೋಡ್ಕೊಳಕ್ ಆಗೋದೂ ಇಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಿ ಸಿಗೋ ಲವ್ನ, ಕೊನೆ ಮೂಮೆಂಟ್ ಅಲ್ಲಿ ಸಿಗೋ ಮರ್ಯಾದೆನ ಬೇಡ ಅನ್ಬಾರ್ದು. ನಮ್ಮ ಆಸೆ ನಿಮ್ಮ ಕಡೆಯಿಂದ ಈಡೇರ್ತಾ ಇದೆ. ನಿಮಗೆ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ? ರೆಡಿ ಮಾಡಿದ್ರಾ? ಖುಷಿ ಆಯ್ತಾ? ಓ, ನಮಗ್ ಅವತ್ತೇ ಖುಷಿಯಾಗಿತ್ತು. ಅದನ್ನ ಇನ್ನೂ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನೀವ್ ಏನ್ ಹೇಳ್ತಿರೋ ನಂಗೊಂದು ಅರ್ಥ ಆಗ್ತಿಲ್ಲ. ಬಿಟ್ಟು ಕೇಳೋಷ್ಟು ನಂಗೆ ಟೈಮ್ ಇಲ್ಲ. ಪೂಜೆಗೆ ತುಂಬಾ ಅರೇಂಜ್ಮೆಂಟ್ಸ್ ಮಾಡ್ಬೇಕು, ನನ್ನ ಬಿಟ್ಬಿಡಿ. ಲಕ್ಷ್ಮಿ, ಹೆಣ್ಣನ್ನ ಅಲಂಕಾರ ಮಾಡಿ ಗಂಡನ್ ಮನೆಗ್ ಕಳಿಸ್ತಾರೆ. ಆದ್ರೆ ಇಲ್ಲಿ ಹೆಣ್ಣಿಗೆ ಅಲಂಕಾರ ಮಾಡಿ ತವ್ರ ಮನೆಗ್ ಕಳ್ಸೋ ಪ್ರೋಗ್ರಾಮ್ ನಡೀತಾ ಇದೆ. ನೀನೇನ್ ಹೆಜ್ಜೆ ಬೇಕಾದ್ರೂ ಕಂಡಿಡಿಬಹುದು, ಆದ್ರೆ ನಿಮ್ಮಮ್ಮ ಏನ್ ಮಾಡ್ತಾಳೆ ಅನ್ನೋದು ಯಾರು ಕಂಡಿಡಿಯಕ್ಕಾಗಲ್ಲ. ದೊಡ್ಡವ್ರೆ ಹೇಳಿಲ್ವೇನೆ, ನದಿ ಮೂಲ, ಋಷಿ ಮೂಲ, ಈ ಕೌಸಲ್ಯರ ಮೂಲನ ಕಂಡು ಹಿಡಿಬಾರ್ದು ಅಂತ. ಅಯ್ಯೋ ದೇವ್ರೆ, ನೀನ್ ಮೊದ್ಲೇ ಏನ್ ಮಾತಾಡ್ತೀಯ ಅಂತ ನಂಗೆ ಅರ್ಥ ಆಗಲ್ಲ. ಈಗೇನ್ ಹೇಳ್ತಿದ್ಯಾ ಅಂತ ದೇವ್ರಾಣೆ ಅರ್ಥ ಆಗ್ತಿಲ್ಲ. ಎಲ್ಲ ಅರ್ಥ ಆಗುತ್ತೆ ಬಿಡು. ಆಮೇಲೆ ಆ ದುರ್ಗಾ ಇದ್ದಾಳಲ್ಲ, ಅವಳು ಹೇಗಿದ್ದಾಳೆ ನಿನ್ ಜೊತೆ? ಅಯ್ಯೋ, ಏನ್ ಕೇಳ್ತೀಯಮ್ಮ, ಅವತ್ತಿಂದ ಇಲ್ಲಿವರೆಗೂ ಸೇವೆ ನಿಂತೇ ಇಲ್ಲ, ನಡೀತಾನೆ ಇದೆ. ಇವತ್ತನ್ನ ರೆಡಿ ಮಾಡಿದ್ದು ಅವ್ರೇ. ಒಂದ್ ಸ್ವಲ್ಪ ದಿವಸ ಕಡೆ, ಆಮೇಲೆ ನೋಡು ನಿನ್ಗೆ ಕೈಗೊಬ್ಬ ಆಳು, ಕಾಲ್ಗೊಬ್ಬ ಆಳು, ಎಲ್ರೂ ಸಿಗ್ತಾರೆ. ಅದೇ ಈ ಕೌಸಲ್ಯ ನಿಮ್ಮಮ್ಮ ನಿನಗೆ ಕೊಡೋ ದೊಡ್ಡ ಗಿಫ್ಟು. ಅಯ್ಯ ಅಮ್ಮ, ಗಿಫ್ಟ್ ತರಕ್ ಇದೇನ್ ಫಂಕ್ಷನ್? ವೆರಿ ಗುಡ್ ಪಾಯಿಂಟ್. ನಾನು ಇದನ್ನೇ ಯೋಚನೆ ಮಾಡಿದೆ. ನೀವ್ ಹೇಳ್ದಾಗೆ ನಮಗೂ ನಿಮ್ಗೂ ಸೆಟ್ಟೇ ಆಗಲ್ಲ ನೋಡಿ. ಸೆಟ್ ಆಗಲ್ಲ ಅಂದ್ಮೇಲೆ ಹೋಗ್ತಾ ಇರ್ಬೇಕು, ನಿಂತ್ಕೊಂಡು ಕತೆ ಹೊಡೆಯೋದಲ್ಲ. ಯು ಆರ್ ರೈಟ್ ಮಿಸ್ಟರ್ ದುರ್ಗಾಂಬ. ಮಿಸ್ಗೂ ಮಿಸ್ಟರ್ಗೂ ವ್ಯತ್ಯಾಸ ಗೊತ್ತಿಲ್ದಿರೋ ಹತ್ರ ಮಾತಾಡೋ ಕರ್ಮ ನಮ್ದು. ಏನಿದು ಗುಸುಗುಸು ಪಿಸು ಪಿಸು? ಇಟ್ಸ್ ಓಕೆ, ಲೆಟ್ಸ್ ಎಕ್ಸ್ಪ್ಲೈನ್ ನ್ಯೂಸ್. ನಾವಂತೂ ಹೋಗೋದ್ ಗ್ಯಾರಂಟಿ. ಹೋಗೋಕ್ಕೂ ಮುಂಚೆ ಗಂಟು ಮೂಟೆ ಎಲ್ಲ ಕಟ್ಟಬಾರ್ದ? ಆ ಪ್ರೊಸೆಸಲ್ಲೇ ಇದ್ದೀವಿ. ಮಿಸ್ಟರ್ ದುರ್ಗಾಂಬ,
ಟೆಲ್ ಯುವರ್ ಸಿಸ್ಟರ್ ಯಾರ್. ಇಷ್ಟು ಅಂತ ಮುಂಚೆನೆ ಕೇಳಿದ್ದಿದ್ರೆ ಮುಖದ ಮೇಲೆ ಬಿಸಾಕ್ತಿದ್ವಿ. ಇಷ್ಟು ದಿನ ಕಾಯ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಬೇಷ್ ಬೇಷ್ ಮಿಸ್ಟರ್ ದುರ್ಗಾಂಬ, ಪಂಚ್ ಡೈಲಾಗು ನಮ್ದು ಒಂದಿದೆ ಕೇಳಿ. ಆ ಹಿಂದಿನಲ್ಲಿ ಅದೇನೋ ಹೇಳ್ತಾರಲ್ಲ ಗಾದೆ, ಅಮಾರೆ ಗಲ್ಲಿ ಮೇ ಅಮಾರೆ ಬಿಲ್ಲಿ ಮಿಯಾವ್ ಮಿಯಾವ್. ನಾವಾಗೆ ಕೇಳಿ ಈಸ್ಕೊಂಡ್ರೆ ಪುಡಿ, ಅದೇ ಹಠ ಮಾಡಿ ಕಿತ್ಕೊಂಡ್ರೆ ಹಿಡಿ. ಬನ್ನಿ ಅಮ್ಮ ಇಲ್ಲಿ. ಹೇಳಿ ಗುರುಗಳೇ. ಪೂಜೆಗೆಲ್ಲ ಸಿದ್ಧವಾಗಿದೆ. ನಿಮ್ಮ ಮಗ ಸೊಸೆ ಬರ್ಲಿಕ್ಕೆ ಹೇಳಿ. ಕರಿತೀನಿ. ಲೀಲಾ, ರಾಮ್. ಹಾ ಅಜ್ಜಿ ಬಂದೆ. ಬಾಮ್ಮ ಇಲ್ಲಿ. ಕೈ ನೀಡಿ. ಎರಡು ಕೈ ಇಡಿ ಅಮ್ಮ. ನೋಡಮ್ಮ, ಈ ಕಲಶ ಯಾವುದೇ ಕಾರಣಕ್ಕೂ ಬೀಳಬಾರ್ದು. ಹುಷಾರು. ಲೀಲಾ ಹುಷಾರಮ್ಮ, ಆಮೇಲೆ ಏನಾದ್ರೂ ಎಡ್ವರ್ಟ್ ಆಗ್ಬಿಡ್ಬಾರ್ದು ನೋಡು. ಡೋಂಟ್ ವರಿ ಅಜ್ಜಿ, ನಾನು ಇವತ್ತು ಫುಲ್ ಅಲರ್ಟ್ ಆಗಿರ್ತೀನಿ. ನನ್ನ ಮೈಯೆಲ್ಲ ಕಣ್ಣು. ಸರಿಮ್ಮ. ದೇವ್ರೆ, ನೀನೇ ಎಲ್ಲ ಕಾಪಾಡ್ಬೇಕಪ್ಪ. ಖಂಡಿತವಾಗ್ಲೂ ಬನ್ನಿ. ಹಾ ಅಕ್ಕ, ಹೇಳಿದ ಕೆಲಸ ಎಲ್ಲ ಮುಗಿಸಿದೆ. ಒಳ್ಳೇದಾಯ್ತು. ಅಲ್ಲಿ ಪುರೋಹಿತರು. ಹಾಯ್. ನೀವ್ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಎಜೆ ಮನೇಲಿ ಫಂಕ್ಷನ್ ಅಂತ ಗೊತ್ತಾಯ್ತು. ಲಕ್ಷ್ಮಿ ಅವ್ರ ಪೂಜೆಗೆ ಬನ್ನಿ ಅಂತ ಕರೆದ್ರು. ಸೊ ಅದಕ್ಕೆ ನಾವೆಲ್ಲರೂ ಬಂದ್ವಿ. ಒಳ್ಳೇದಾಯ್ತು. ಅಂದಾಜೆ ಲಕ್ಷ್ಮಿ ಹೇಳಿದ್ ಮತ್ ನಿಜಾನ? ಅದೇ ಎಜೆ ಮತ್ತೆ ಲೀಲಾ ವಿಷಯ ನಿಜ. ನನ್ ಮಾತಿನ ಮೇಲೆ ನಂಬಿಕೆನೇ ಇರ್ಲಿಲ್ವಲ್ಲ ನಿಮ್ಗೆ? ಇನ್ನೇನೆಲ್ಲ ಮುಗಿಯುತ್ತೆ ಬಿಡಿ. ಅದೇನಾದ್ರು ಆಗ್ಬಿಟ್ರೆ ಇನ್ಮೇಲೆ ಎಲ್ಲಾ ಫಂಕ್ಷನ್ ಅಲ್ಲೂ ಯಾವ್ದೇ ಎಡ್ವರ್ಟ್ ಇಲ್ದೆ ನಾವೆಲ್ಲರೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸರಿಯಾಗಿ ಹೇಳಿದ್ರಿ. ಬನ್ನಿ ಬನ್ನಿ, ಒಳಗ್ ಬನ್ನಿ ಬನ್ನಿ. ಅಮ್ಮ, ಹೆಂಗೆ ನಮ್ ಭಾವ? ಸುಮ್ ಕೂತ್ಕೊಳೆ ಕಂಡಿದ್ದೀನಿ. ಅಕ್ಕ, ಅಪ್ಶಕ್ನ ನಾವೇ ಮಾಡೋಣ ಅನ್ಕೊಂಡ್ರೆ ಬೇಡ, ಆ ದೇವ್ರು ಮಾಡ್ತಾನೆ ಅಂತ ಅಂದ್ರಿ. ಈಗ ಹಾಗೆ ಆಗ್ತಿದ್ಯಲ್ಲ ಅಕ್ಕ. ಆಗ್ಬೇಕಾಗಿರೋದು ತಾನಾಗೆ ಆಗುತ್ತೆ. ನಮಗ್ ತಾಳ್ಮೆ ಇರಬೇಕು ಅಷ್ಟೇ. ಇತ್ಯಗ್ನಿಂ ಪ್ರತಿಷ್ಠಾಪ್ಯ ಅಗ್ನಿ ಪ್ರತಿಷ್ಠಾಪನ ಮುಹೂರ್ತ ಮುಹೂರ್ತೋಸ್ತೋ ಸುಪ್ರತಿಷ್ಠಿತಮಸ್ತು ಅಸ್ತಿತ್ಯಾನ ಗೃಹಂತೋ. ಸ್ವೀಕಾರ ಮಾಡಿ. ಇಲ್ಲ, ಕೈ ಹುಷಾರಮ್ಮ.
ಅಯ್ಯೋ ಇದೇನಾಗೋಯ್ತು? ಅಗ್ನಿ ನಂದ ಹೋಗ್ತಾ ಇದೆ. ದೇವ್ರೆ, ಇದೇನಪ್ಪ ಮಾಡ್ಬಿಟ್ಟೆ ನೀನು? ನೋಡಿದ್ಯಾ ಲಕ್ಷ್ಮಿ, ಇದನ್ನ ನಾನು ಆಗ್ಲೇ ಹೇಳಿದ್ದು. ಗಾಡ್ ಹ್ಯಾಸ್ ಹಿಸ್ ಓನ್ ಪ್ಲಾನ್ಸ್. ಇವರಿಬ್ರು ಸಂಬಂಧ ಚೆನ್ನಾಗಿರ್ಲಿ ಅಂತ ಮಾಡಿಸ್ತಾ ಇರೋ ಪೂಜೆನೆ ನಿಂತು ಹೋಗ್ತಿದೆ ಅಂದ್ರೆ, ಹೀಗಿಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಅದಕ್ಕೂ ಕಾರಣ ನೀನೇನೆ. ಇಷ್ಟೆಲ್ಲ ಮಾಡೋ ಶಕ್ತಿ ನಿನ್ಗಿದೆ ಅನ್ನೋದಾದ್ರೆ ಈಗಿನ ಪರಿಸ್ಥಿತಿನ ಬದಲಾಯಿಸೋ ಶಕ್ತಿ ನಿನ್ಗಿಲ್ವಾ? ಈ ಡಿವೋರ್ಸ್ನ ಅಳಿಸಾಕೋ ಶಕ್ತಿ ನಿನ್ಗಿಲ್ವಾ? ತಗೋ ತಗೋ, ಅಳಿಸಾಕಿದನ, ಸುತ್ತಾಕಿದನ. ಆಗತ್ತಾ? ನಿನ್ ಕೈಲಿ ಆಗುತ್ತಾ? ಏಜೆ, ಒಂದ್ ನಿಮಿಷ ನನ್ನ ಜೊತೆ ಬರ್ತೀರಾ? ಯಾಕೆ? ಬನ್ನಿ ಪ್ಲೀಸ್, ನಾನು ಹೇಳ್ತೀನಿ. ನಾನು ಎಡವಟ್ಟು ಅಂತ ನಿಮಗೆ ಗೊತ್ತು, ಸ್ವಲ್ಪ ಹುಡುಕಾಟದ ಬುದ್ಧಿ ಇದೆ ಅಂತಾನೂ ನಿಮಗೆ ಗೊತ್ತು. ಆದ್ರೆ ನಾನು ಒಳಗೊಂದು ಹೊರಗೊಂದು ಮಾತಾಡಲ್ಲ ಏಜೆ. ಏನೇ ಇದ್ರು ನೇರವಾಗಿ ಸತ್ಯ ಹೇಳ್ತೀನಿ ಅನ್ನೋದನ್ನ ನೀವು ನಂಬ್ತೀರಾ? ಹೇಳಿ ಏಜೆ, ನೀವು ನನ್ನ ನಂಬ್ತೀರಾ? ನಂಬ್ತೀನಿ. ಹಾಗಿದ್ರೆ ಬನ್ನಿ ನನ್ನ ಜೊತೆ. ವಿಶಾಲ ಗಗನ ನೀ ಅನಾಥ ಕವನ, ಈ ನಮ್ಮ ನಡುವೆ ಈಗೊಂದೇ ಮೌನ ಹನಲಾರೇಗ. ಯಾಕೆ ಸುಮ್ನೆ ನಿಂತಿದ್ದೀರಾ ಏಜೆ? ಇದೆಲ್ಲ ಸುಳ್ಳು ಅಂತ ಹೇಳಿ. ಏನಂತ ಹೇಳಿ? ನಾನು ನೀನು ದೂರ ಆಗ್ತಾ ಇಲ್ಲ ಅಂತ ಸುಳ್ಳು ಹೇಳ? ಅವ್ರು ಹೇಳ್ತಿರೋದನ್ನ ಸುಳ್ಳು ಅಂತ ಹೇಳ್ತಿದ್ಯಲ್ಲ, ಹಾಗಿದ್ರೆ ಈ ಡಿವೋರ್ಸ್ ನೋಟಿಸ್ನ ಯಾಕೆ ಕಳಿಸ್ದೆ? ಹೇಳು. ಅಯ್ಯೋ ಈಶ್ವರ, ಎಲ್ರ ಮುಂದೆನೂ ನೋಟಿಸ್ನ ತೋರಿಸ್ತಿದಾರಲ್ಲ ಏಜೆ. ನಾನ್ ಕಳ್ಸಿರೋದು ಅಂತ ಏನಾದ್ರು ಗೊತ್ತಾದ್ರೆ ಅಷ್ಟೇ ನನ್ ಕತೆ. ಅಮ್ಮ, ಏನಮ್ಮ ಇದೆಲ್ಲ? ಅಕ್ಕ ಭಾವಂಗೆ ನೋಟಿಸ್ ಕಳ್ಸಕ್ ಚಾನ್ಸೇ ಇಲ್ಲ. ಯಾಕೋ ಬೇರೆಯವ್ರು ಮಾಡಿರೋ ಕೆಲಸ ಅಂತ ಅನ್ನಿಸ್ತಿದೆ. ಈಗೇನ್ ಹೇಳ್ತೀರಾ ಲೀಲಾ ಅವರೇ? ಏಜೆ, ಇಲ್ಲಿರೋ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಂಗೆ ಅಮ್ಮಂಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟಿರೋ ಅಜ್ಜಿ ಮೇಲೆ ಸತ್ಯ ಮಾಡಿ ಹೇಳ್ತೀನಿ, ನನ್ ಹೆತ್ತ ಅಪ್ಪ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ಗೂ ಡಿವೋರ್ಸ್ ನೋಟಿಸ್ಗೂ ಸಂಬಂಧ ಇಲ್ಲ ಏಜೆ. ನಂಗೆ ಇದಿಲ್ಲಿ ಹೇಗ್ ಬಂತು ಅಂತಾನೆ ಗೊತ್ತಿಲ್ಲ. ನಿಮ್ಮ ಒಪ್ಪಿಗೆ ಇಲ್ದೆ ಲಾಯರ್ ನೋಟಿಸ್ನ ಹೇಗ್ ಕಳ್ಸಕ್ ಸಾಧ್ಯ ಲೀಲಾ ಅವ್ರೆ? ನೋಡಿ, ಮನೆ ಅಂದ್ಮೇಲೆ ಒಂದ್ ಮಾತ್ ಬರುತ್ತೆ ಹೋಗುತ್ತೆ, ಜಗಳ ಆಗತ್ತೆ. ಹಾಗಂತ ನಾನ್ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಗ್ ಅನ್ಕೊಂಡ್ರಿ? ಹೀಗಿರುವಾಗ ನಾನ್ ಡಿವೋರ್ಸ್ ನೋಟಿಸ್ ಕೊಡೋದಕ್ಕೆ ಹೇಗ್ ಸಾಧ್ಯ? ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಾನು ಈ ಮನೆ ಬಿಟ್ಟು ಹೋಗೋ ಯೋಚನೆನೇ ಮಾಡಿಲ್ಲ. ಮುಂದೊಂದಿನ ಈ ತರ ಸುದ್ದಿ ಬಂದ್ರೆ ಅದ್ ಸುಳ್ಳು ಅನ್ಕೊಂಡು ಮುಂದೆ ಹೋಗ್ತಾ ಇರಿ. ಯಾಕಂದ್ರೆ ಇಲ್ಲಿರೋರೆಲ್ಲ ನನ್ನವ್ರು ಅಂತ ನಾನು ಅನ್ಕೊಂಡಿದ್ದೀನಿ.
ಅಯ್ಯೋ 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 ಅಯ್ಯೋ, ನಾನು ಆ ಡೈವರ್ಸ್ ನೋಟಿಸ್ ಕಳ್ಸಕ್ಕೆ ಒಬ್ಬ ಲಾಯರ್ನ ಹಿಡಿದು ಎಷ್ಟು ಕಷ್ಟಪಟ್ಟು ಕಳ್ಸಿದೆ. ಅರ್ದು ಬೆಂಕಿಗೆ ಹಾಕ್ಬಿಟ್ಲು. ದೇವರವಳು ಒಳ್ಳೇದ್ ಮಾಡ್ತಾನ. ಅವಳ ನೋಟಿಸ್ನ ಹರ್ದು ಬೆಂಕಿಗೆ ಹಾಕುವಾಗ ನನ್ನ 70 ಕೋಟಿನೂ ಹೋದಂಗಾಯ್ತಲ್ಲಪ್ಪ, ಸುಟ್ ಹೋದಂಗಾಯ್ತು. ಹಗ್ಲು ರಾತ್ರಿ ಶ್ರೀಮಂತಿಗೆ ಕನ್ಸ್ಕೊಂಡಿದ್ದೆ, ಅದೆಲ್ಲ ನುಚ್ಚು ನೂರಾಗೋಯ್ತು. ಯಾಕಪ್ಪ, ನನ್ ಏನ್ ಪಾಪ ಮಾಡಿದೆ ಅಂತ ನನ್ಗೆ ಶಿಕ್ಷೆ ಕೊಟ್ಟೆ ನೀನು? ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ನನ್ನ ಹೀಗೆಲ್ಲ ಮಾಡ್ತಾ ಇದೀಯ ನೀನು? ನಿನಗಿದು ನ್ಯಾಯನಾ? ಅಯ್ಯೋ ದೇವ್ರೆ, ಏನಪ್ಪ ಮಾಡ್ಲಿ ನಾನೀಗ? ಅಯ್ಯೋ 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 ಅಯ್ಯೋ. ಅಕ್ಕ, ನಾನು ಇಷ್ಟು ಟೆನ್ಷನ್ ಅಲ್ಲಿದ್ದೀನಿ, ನೀವೇನು ರಿಯಾಕ್ಟ್ ಮಾಡದೆ ಹೀಗೆ ಕೂತಿದ್ದೀರಲ್ಲ, ನಿಮ್ಗೇನು ಅನ್ನಿಸ್ತಿಲ್ವಾ? ಅನ್ಕೊಂಡಿದ್ದಾಗ್ಲಿಲ್ಲ ಅಂದ ತಕ್ಷಣ ಅದನ್ನ ನಮ್ ಸೋಲು ಅಂತ ಅನ್ಕೊಳ್ಳೋರು ನಿನ್ ಹಾಗೆ ಅಳ್ತಾ ಕೂತ್ಕೋಬೇಕು. ಇವತ್ತಾಗ್ಲಿಲ್ಲ ತಾನೆ, ನಾಳೆ ಖಂಡಿತ ಆಗತ್ತೆ ಅನ್ಕೊಳ್ಳೋರು ನನ್ ಹಾಗೆ ಕೂಲ್ ಆಗಿರ್ಬೋದು. ಅಂದ್ರೆ ನಿಮ್ ಮಾತಿನ ಅರ್ಥ? ವೆರಿ ಸಿಂಪಲ್. ಲೀಲಾ ಈ ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳಿದಾಳೆ ಅಂತ ನೀನ್ ಟೆನ್ಷನ್ ಮಾಡ್ಕೋತಾ ಇದೀಯ. ಆದ್ರೆ ನಾನು ಅವಳಿ ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳಿರ್ಬೋದು, ಆದ್ರೆ ನಾವು ಮನ್ಸ್ ಮಾಡಿದ್ರೆ ಏಜೇನೆ ಲೀಲಾನ ಮನೆ ಬಿಟ್ಟು ಹೋಗೋ ಹಾಗೆ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಚಿಲ್. ನಮ್ಮ ಟೈಮ್ ಬಂದೇ ಬರುತ್ತೆ. ಹಲೋ ಲಾಯರ್ ಸರ್, ನಾನು ಕೌಸಲ್ಯ ಮಾತಾಡ್ತಿರೋದು. ಏನಾಯ್ತು ಹೇಳಮ್ಮ. ಏನ್ ಹೇಳಿ ಸರ್, ಆಗ್ಬಾರ್ದಾಗೋಯ್ತು ಸರ್. ನನ್ ಮಗಳು ನಾನು ಹೇಳಿದಕ್ಕೆಲ್ಲ ಹೂ ಅಂತ ತಲೆ ಅಲ್ಲಾಡಿಸಿದಳು, ಇದ್ದಕ್ಕಿದ್ದ ಹಾಗೆ ರಿವರ್ಸ್ ಆಗ್ಬಿಟ್ಲು. ನನಗ್ ಡೈವರ್ಸೇ ಬೇಡ ಅಂತ ನನ್ನ ಕಣ್ಣೆದುರಿಗೆ ಪರ ಅಂತ ಹರಿದು ಬೆಂಕಿಗೆ ಹಾಕ್ಬಿಟ್ಲು. ಅದನ್ನ ನೋಡಕ್ಕಾಗ್ದೆ ನಾನ್ ನಿಮಗ್ ಕಾಲ್ ಮಾಡ್ದೆ ಸರ್. ಏನಣ್ಣ ಹೀಗಂತೀರಾ? ನೀವೇ ತಾನೆ 70 ಕೋಟಿ ಕೊಡಿಸ್ತೀನಿ ಫಿಕ್ಸ್ ಅಂತ ಹೇಳಿದ್ದು. ಈಗ ನನ್ಗೆ ಆ ದುಡ್ಡು ಬೇಕೇ ಬೇಕು. ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ. ಏಜೆಗೂ ಲೀಲಾಗೂ ಡೈವರ್ಸ್ ಕೊಡಿಸ್ಬೇಕು. ನೀವು ನೋಡಕ್ಕೆ ನಮ್ ದೊಡ್ಡಪ್ಪನ ಮಗನ್ ತರ ಇದ್ದೀರಾ. ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಬೇರೆ ಏನಾದ್ರೂ ದಾರಿ ಇದೆಯಾ ಹುಡುಕಿ. ಪ್ಲೀಸ್ ಅಣ್ಣ, ಇಲ್ಲ ಅಂತ ಹೇಳ್ಬೇಡಿ. ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ನಾನು ಫೋನ್ ಇಡ್ತೀನಿ, ಯಾರಾದ್ರೂ ಬಂದ್ಬಿಟ್ರೆ ಕಷ್ಟ. ಆಯ್ತಾ? ಓಕೆ ಓಕೆ.